We are go for liftoff. ಸಲಿಂಗಕಾಮ ಯಾವುದೇ ಒಂದು ದೇಶಕ್ಕೆ ಹಾಗೂ ಒಂದು ಧರ್ಮಕ್ಕೆ ಮಾತ್ರ ಸೀಮಿತವಾದ ವಿದ್ಯಮಾನ ಏನಲ್ಲ. ಹಾಗೇನೆ ಇದಕ್ಕೆ ಬಡವ ಬಲ್ಲಿದ ಅನ್ನೋ ಭೇದ ಭಾವ ಕೂಡ ಇಲ್ಲ. ಸಲಿಂಗಕಾಮಿಗಳಲ್ಲಿ ಒಪ್ಪತ್ತಿನ ಊಟಕ್ಕೆ ಗತಿ ಇಲ್ಲದ ಕಡು ಬಡವರಿಂದ ಹಿಡಿದು ದಿನಕ್ಕೆ ಕೋಟಿ ಕೋಟಿ ದುಡಿಯೋ ಸ್ಟಾರ್ಗಳು ಇದ್ದಾರೆ. ಸಲಿಂಗಕಾಮಿಗಳಲ್ಲದ ಕೆಲವು ನಟ ನಟಿಯರು ಕೂಡ ಅವರ ಪರವಾಗಿ ಧ್ವನಿ ಎತ್ತಿದ್ದಾರೆ. ಭಾರತದಲ್ಲಿ ಹೆಚ್ಚಾಗ್ತಿರೋ ಗೇ ಜನಸಂಖ್ಯೆ. ಶಾರುಖ್, ಜಾಕಿ ಶ್ರಾಫ್ ಸಲಿಂಗಕಾಮಿಗಳ? ಇತ್ತೀಚೆಗೆ ಭಾರತದಲ್ಲಿ ಗೇ ಕಲ್ಚರ್ ಬೆಳೀತಾ ಇದೆ. ಬೆಂಗಳೂರು, ಮುಂಬೈ, ಹೈದರಾಬಾದ್, ದೆಹಲಿಯಂತ ಮಹಾನಗರಗಳಲ್ಲಿ ಗೇಗಳ ಸಂಖ್ಯೆ ಜಾಸ್ತಿಯಾಗಿದೆ. ಇಂಟರ್ನೆಟ್ ಅಂತಹ ಆಧುನಿಕ ಸಂಪರ್ಕ ಸಾಧನಗಳ ಮೂಲಕ ಗೇ ಹಾಗೂ ಲೆಸ್ಬಿಯನ್ ನೆಟ್ವರ್ಕ್ಗಳು ಹೆಚ್ಚು ಹೆಚ್ಚು ವ್ಯಾಪಿಸಿಕೊಳ್ತಿವೆ. ಹೆಚ್ಚು ಹೆಚ್ಚು ಸಲಿಂಗಕಾಮಿಗಳು ಬಹಿರಂಗವಾಗಿ ಕಾಣಿಸಿಕೊಳ್ಳೋದರ ಜೊತೆಗೆ ತಮ್ಮ ಹಕ್ಕುಗಳಿಗಾಗಿ ಕೂಡ ಧ್ವನಿ ಎತ್ತಾ ಇದ್ದಾರೆ. ಮಾಯಾ ಬಜಾರ್ ಅಂತಾನೆ ಗುರುತಿಸಿಕೊಳ್ಳೋ ಚಿತ್ರರಂಗದಲ್ಲೂ ಅನೇಕ ಸಲಿಂಗಕಾಮಿಗಳಿದ್ದಾರೆ. ಆದರೆ ಹೇಳಿ ಕೇಳಿ ಬಾಲಿವುಡ್ ಗ್ಲಾಮರ್ ಮೇಲೆ ನಿಂತಿರೋದ್ರಿಂದ ಹೆಚ್ಚಿನವರು ಅದನ್ನ ಬಹಿರಂಗವಾಗಿ ಘೋಷಿಸಿಕೊಳ್ಳೋದಕ್ಕೆ ಇಷ್ಟಪಡ್ತಿಲ್ಲ. ವಿಶೇಷ ಅಂದ್ರೆ ಕಿಂಗ್ ಖಾನ್ ಶಾರುಖ್ ಕೂಡ ಗೇ ಅಂತ ಕೆಲವರು ಹೇಳ್ತಾರೆ. ಅಂತವರು ಅದಕ್ಕೆ ಉದಾಹರಣೆಯಾಗಿ ಶಾರುಖ್ ಪುರುಷರಿಗೆ ಕಿಸ್ ಕೊಡ್ತಿದ್ದ ಫೋಟೋಗಳತ್ತ ಬೆರಳು ತೋರಿಸ್ತಾರೆ. ಇನ್ನು ಕುಚ್ ಕುಚ್ ಹೋತಾ ಹೈ, ಕಲ್ ಹೋ ನ ಹೋ, ಕಭಿ ಖುಷಿ ಕಭಿ ಗಮ್ನಂತಹ ಚಿತ್ರಗಳನ್ನ ನಿರ್ದೇಶಿಸಿದ ಡೈರೆಕ್ಟರ್ ಕರಣ್ ಜೋಹರ್ ಕೂಡ ಒಬ್ಬ ಸಲಿಂಗಕಾಮಿಯೇ ಅನ್ನೋದು ಬಾಲಿವುಡ್ ಮಟ್ಟಿಗೆ ಓಪನ್ ಸೀಕ್ರೆಟ್. ಈತ ಹಾಗೂ ಶಾರುಖ್ ನಡುವೆ ಸಲಿಂಗ ಸಂಬಂಧ ಇದೆ ಎಂದು ಕೆಲವರು ಸುದ್ದಿ ಹಬ್ಬಿಸಿದ್ರು. ಬಾಲಿವುಡ್ನ ಬುದ್ಧಿವಂತ ನಟ ಎಂದೇ ಹೆಸರು ಮಾಡಿರೋ ರಾಹುಲ್ ಬೋಸ್ ಕೂಡ ಸಲಿಂಗಕಾಮಿ ಅನ್ನೋ ವಾದ ಇದೆ. ಈತ ಕೆಲವು ಚಿತ್ರಗಳಲ್ಲಿ ಸಲಿಂಗಕಾಮಿಯಾಗಿ ಕಾಣಿಸಿಕೊಂಡಿದ್ದು ಕೂಡ ಇದಕ್ಕೆ ಕಾರಣವಿರಬಹುದು. ಎಲ್ಲಕ್ಕಿಂತ ಹೆಚ್ಚಾಗಿ ಬಾಲಿವುಡ್ನ ಸ್ಟೈಲಿಶ್ ನಟ ಜಾಕಿ ಶ್ರಾಫ್ ಒಮ್ಮೆ ತಾನೊಬ್ಬ ಸಲಿಂಗಕಾಮಿ ಎಂದು ಹೇಳಿಕೆ ಕೊಟ್ಟು ಸೆನ್ಸೇಷನ್ ಕ್ರಿಯೇಟ್ ಮಾಡಿದ್ದ. ನಂತರ ಈತ ತನ್ನ ಹೇಳಿಕೆಯನ್ನ ತಾನೇ ಅಲ್ಲಗಳೆದಿದ್ದ. ಇನ್ನು ನಟಿ ಸರೀನಾ ಜೆಟ್ಲಿ ಸಲಿಂಗಕಾಮಿಗಳ ಹಕ್ಕುಗಳಿಗಾಗಿ ಹೋರಾಟ ಮಾಡ್ತಿದ್ದಾಳೆ. ಈಕೆ ಗೇ ಹಾಗೂ ಲೆಸ್ಬಿಯನ್ಗಳ ಪರ ಹಲವು ಬಾರಿ ಧ್ವನಿ ಎತ್ತಿದ್ದಾಳೆ. ಈಕೆ ಅಷ್ಟೇ ಅಲ್ಲ, ಕ್ಯಾನ್ಸರ್ ದವಡೆಯಿಂದ ಪಾರಾಗಿ ಬದುಕಿ ಬಂದ ನಟಿ ಲೀಸಾ ರೇ ಕೂಡ ಸಲಿಂಗಿಗಳ ಹಕ್ಕುಗಳ ಪರವಾಗಿ ಅನೇಕ ಸಂದರ್ಭಗಳಲ್ಲಿ ಧ್ವನಿ ಎತ್ತಿದ್ದಾರೆ. ಬಾಲಿವುಡ್ನಲ್ಲಿ ಗೇ ಸಿನಿಮಾಗಳ ಹವಾ. ಬೆಂಕಿ ಹಚ್ಚಿದ್ದ ಫೈರ್. 1998ರಲ್ಲಿ ದೀಪಾ ಮೆಹ್ತಾ ನಿರ್ದೇಶಿಸಿದ್ದ ಫೈರ್ ಚಿತ್ರದಲ್ಲಿ ಶಬಾನಾ ಆಜ್ಮಿ ಮತ್ತು ನಂದಿತಾ ದಾಸ್ ಸಲಿಂಗಕಾಮಿಗಳಾಗಿ ನಟಿಸಿದ್ರು. ಸೆನ್ಸಾರ್ನಲ್ಲಿ ಯಾವುದೇ ಕಟ್ ಇಲ್ಲದೆ ರಿಲೀಸ್ ಆಗಿದ್ದ ಈ ಚಿತ್ರ ಭಾರೀ ಕೋಲಾಹಲ ಉಂಟು ಮಾಡಿತ್ತು. ಇದಾದ ನಂತರ ಕಲ್ ಹೋ ನ ಹೋ ಚಿತ್ರದಲ್ಲಿ ಸಲಿಂಗಕಾಮವನ್ನ ಕೀಳು ಅಭಿರುಚಿಯಿಂದ ತೋರಿಸಲಾಗಿದೆ ಎಂದು ಅನೇಕರು ಗಲಾಟೆ ಮಾಡಿದ್ರು.
ಹಾಗೆ ಗರ್ಲ್ ಫ್ರೆಂಡ್ ಅನ್ನೋ ಹಿಂದಿ ಚಿತ್ರ ಕೂಡ ಸಲಿಂಗಕಾಮವನ್ನೇ ವಸ್ತುವಾಗಿ ಹೊಂದಿತ್ತು. ಇವಲ್ಲದೆ ದೋಸ್ತಾನ ಚಿತ್ರದಲ್ಲಿ ಕೂಡ ಸಲಿಂಗಕಾಮದ ಚರ್ಚೆ ಇದೆ. ಮುಖ್ಯ ವಿಚಾರ ಏನಂದ್ರೆ ಸಲಿಂಗಕಾಮದ ಬಗ್ಗೆ ಬಂದ ಹೆಚ್ಚಿನ ಚಿತ್ರಗಳು ಒಂದಲ್ಲ ಒಂದು ವಿವಾದಕ್ಕೆ ಗುರಿಯಾಗಿವೆ. ಯಾರ ವಾದ ಏನೇ ಇದ್ರೂ ದಿನೇ ದಿನೇ ಹೆಚ್ಚು ಮಂದಿ ಸಲಿಂಗಕಾಮದ ಕಡೆಗೆ ವಾಲ್ತಾ ಇರೋದು ನಿಜ. ಅಥವಾ ಇಷ್ಟು ವರ್ಷಗಳ ಕಾಲ ಸಾಮಾಜಿಕ ಸ್ಥಾನಮಾನಗಳಿಗೆ ಅಂಜಿ ತಮ್ಮ ಐಡೆಂಟಿಟಿಯನ್ನ ಮುಚ್ಚಿಟ್ಟಿದ್ದ ಸಲಿಂಗಕಾಮಿಗಳು ಇದೀಗ ಕೊಂಚ ಧೈರ್ಯವಾಗಿ ಹೊರ ಪ್ರಪಂಚಕ್ಕೆ ಮುಖ ತೋರಿಸ್ತಿದ್ದಾರೆ. ಕಾನೂನು ಕೂಡ ಇವರ ನೆರವಿಗೆ ನಿಲ್ತಾ ಇರೋದು ಇವರಲ್ಲಿ ಒಂದಷ್ಟು ಆಶಾಭಾವನೆಯನ್ನ ಹುಟ್ಟಿಸಿದೆ. ಇದೇ ಇವತ್ತಿನ ಸುವರ್ಣ ಫೋಕಸ್ ವಿಶೇಷ. ಮತ್ತಷ್ಟು ಇಂಟ್ರೆಸ್ಟಿಂಗ್ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗ್ತೀವಿ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.